ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಪೇಜ್ನ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಇವತ್ತಿನ ವಿಡಿಯೋ ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಕ್ತಿಯಿಂದ ಯಾವ ರೀತಿ ಮೆಸೇಜ್ ಬರ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ನೋಡೋಣ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡಿ. ರೆಸಿನೇಟ್ ಆಗಲಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನನ್ನ ವಾಟ್ಸಪ್ಪಲ್ಲಿ ಮೆಸೇಜ್ ಅಥವಾ ವಾಟ್ಸಪ್ ಕಾಲ್ ಮಾಡ್ಬೋದು. ನಾರ್ಮಲ್ ಕಾಲ್ ಬರೋಲ್ಲ, ಹಾಗಾಗಿ ವಾಟ್ಸಪ್ ಕಾಲ್ ಬರುತ್ತೆ. ನಂತರದಲ್ಲಿ ಮೆಸೇಜ್ ಹಾಕಿದ್ರೆ ಖಂಡಿತ ನಾನು ರಿಪ್ಲೈಯನ್ನು ಮಾಡ್ತೀನಿ ಪರ್ಸ್ನಲ್ ರೀಡಿಂಗ್ ಬೇಕಾಗಿರೋರಿಗೆ. ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ನೀವು ಹೇಳ್ತೀರಾ ಐ ರಿಸೀವ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿ ನೋಡಿ. ಥ್ಯಾಂಕ್ ಯು ಯೂನಿವರ್ಸ್. ಮುಂದಿನ ದಿನಗಳಲ್ಲಿ ಅವರ ವ್ಯಕ್ತಿಯ ಮೆಸೇಜ್ ಏನಾಗಿರುತ್ತೆ, ಯಾವ ರೀತಿಯ ಒಂದು ಮೆಸೇಜ್ ಬರ್ತಾ ಇದೆ, ಯೂನಿವರ್ಸಿಂದ ಯಾವ ರೀತಿಯ ಮೆಸೇಜ್ ಬರ್ತಾ ಇದೆ ಅನ್ನೋದು, ಮತ್ತು ಅವರ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜಿ, ಪ್ರೆಸೆಂಟ್ ಸಿಚುವೇಶನ್ ಹೇಗಿರುತ್ತೆ, ಕರೆಂಟ್ ಎನರ್ಜಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನೋಡೋಣ. ಓಕೆ, ಈ ಒಂದು ವಿಡಿಯೋ ನೋಡ್ತಿದ್ದೀರಾ, ಖಂಡಿತವಾಗ್ಲೂ ಟ್ಯಾರೋ ಬಿಲೀವ್ ಮಾಡೋರು ಮಾತ್ರ ನೋಡಿ ಅಂತ ಹೇಳ್ತೀನಿ. ಟ್ಯಾರೋ ಬಿಲೀವ್ ಮಾಡ್ದಲೇ ನೋಡಿದ್ರೆ ಖಂಡಿತ ನಿಮಗೆ ಅದು ರೆಸೊನೇಟ್ ಆಗಲ್ಲ. ಹಾಗಾಗಿ ನಾವು ಏನನ್ನಾದರೂ ಕೂಡ ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಅದು ಇಷ್ಟಪಟ್ಟು ಮಾಡಬೇಕು. ಹಾಗಾಗಿ ಈ ಒಂದು ರೀಡಿಂಗ್ ನೋಡ್ತೀವಿ ಅಂತಂದರೆ ನೀವು ಬಿಲೀವ್ ಮಾಡಿ ನೋಡೋದ್ರಿಂದ ಖಂಡಿತ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಕ್ತಿಯಿಂದ ಯಾವ ರೀತಿಯ ಮೆಸೇಜ್ ಬರ್ಬೋದು ಅನ್ನೋದು ನೋಡೋಣ. ಓಕೆ, ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡ್ಕೊತಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಯೂನಿವರ್ಸ್ಗೆ ಒಂದು ಗ್ರ್ಯಾಟಿಟ್ಯೂಡನ್ನು ತಿಳಿಸಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇಲ್ಲಿ ಏನು ಬಂದಿದೆ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ನೋಡೋಣ. ದ ಡೆವಿಲ್ ಕಾರ್ಡ್ ಬಂದಿದೆ, ಕ್ವೀನ್ ಆಫ್ ಕಪ್ಸ್ ಬಂದಿದೆ, 5 ಆಫ್ ಪೆಂಟಿಕಲ್ಸು, ದ ಹ್ಯಾಂಗ್ಡ್ ಮ್ಯಾನು, ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ, ನಂತರದಲ್ಲಿ ಉಲ್ಟಾ ಬಂದಿದೆ. ಓಕೆ, 7 ಆಫ್ ಕಪ್ಸ್ ಬಂದಿದೆ, ಏಸ್ ಆಫ್ ಕಪ್ಸು, ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಕ್ತಿಯಿಂದ ಯಾವ ರೀತಿ ಮೆಸೇಜ್ ಬರ್ತಾ ಇದೆ ಅನ್ನೋದು ಇಲ್ಲಿ ನೋಡೋಣ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಭಾವನೆಗಳು ಇನ್ನೂ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ತೋರಿಸ್ತಾ ಇದೆ. ನಿಮ್ಮ ಬಗ್ಗೆ ಕಾಳಜಿ, ಎಮೋಷ್ನಲ್ ಕನೆಕ್ಷನ್ ಇದೆ ಅನ್ನೋದು ಹೊರಗೆ ತೋರಿಸ್ದೆ ಒಳಗಡೆ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ನಿಮ್ಮ ವ್ಯಕ್ತಿಗೆ ನಾನು ಎಲ್ಲೋ ದೂರ ಆಗಿದ್ದೀನಿ, ನಾನು ಒಂಟಿತನ ಆಗಿದ್ದೀನಿ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಹೊರಗೆ ಉಳಿದಿದ್ದೀನಿ ಅನ್ನೋದು ಅವರು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಂತರದಲ್ಲಿ ಈಗ ಅವರು ಒಂದು ರೀತಿಯ ಸ್ಟ್ರೆಸ್, ಟೆನ್ಷನ್ನಲ್ಲಿದ್ದಾರೆ. ಮೆಸೇಜ್ ಮಾಡಬೇಕು ಅನಿಸಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರಾಗಿ ಅವರೇ ತಡೆ ಮಾಡ್ಕೊಳ್ತಾ ಇದ್ದಾರೆ. ಅವರ ಪರಿಸ್ಥಿತಿಗಳು ಗಮನದಲ್ಲಿಟ್ಕೊಂಡು ಸರಿಯಾದ ಸಮಯಕ್ಕೆ ಇಲ್ಲಿ ಕಾಯ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಂತರದಲ್ಲಿ ಭಾವನೆ ಇದ್ರೂ ಕೂಡ ಅವರು ಮೆಸೇಜ್ ಮಾಡ್ತಾ ಇಲ್ಲ. ಅವ್ರಿಗೆ ಭಾವನೆ ಇದೆ ನಿಮ್ಮ ಮೇಲೆ, ಅವ್ರ ಮನಸ್ಸಿನಲ್ಲಿ ಒಂದು ಕನ್ಫ್ಯೂಷನ್ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಮಾತಾಡಬೇಕಾ ಮಾತಾಡಬಾರ್ದಾ ಅನ್ನೋದು ಇಲ್ಲಿ ಅವ್ರಿಗೆ ಅವರೇ ಕ್ಲಾರಿಟಿಯನ್ನು ತಗೊಳ್ತಾ ಇದ್ದಾರೆ ಅನ್ನೋದು ನಿಮ್ಮ ವ್ಯಕ್ತಿ ಎನರ್ಜಿಲಿ ಬರ್ತಾ ಇದೆ. ಇದು ಬಹಳ ಪಾಸಿಟಿವ್ ಕಾರ್ಡು. ಹಾಗಾಗಿ ಮತ್ತೆ ಎಮೋಷ್ನಲ್ ಹೊಸದಾಗಿ ಮಾತುಕತೆ ಶುರು ಮಾಡುವ ಅವಕಾಶ ಬರ್ತಾ ಇದೆ. ಮನಸ್ಸಲ್ಲಿರುವ ಭಾವನೆ ಹೊರಗಡೆ ಬರ್ತಾ ಇದೆ ನಿಮ್ಮ ವ್ಯಕ್ತಿಯಿಂದ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಂತರದಲ್ಲಿ ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮ ಬಗ್ಗೆ ಅವರು ಒಂದು ರೀತಿಯಲ್ಲಿ ಹೊರಗಡೆಯಿಂದ ಗಮನಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸ್ಟೇಟಸ್ ನೋಡೋ ಅಂಥದ್ದಾಗಿರ್ಬೋದು, ಹೊರಗಡೆ ಯಾರನ್ನೋ ಕೇಳೋ ಅಂಥದ್ದಾಗಿರ್ಬೋದು, ಈ ರೀತಿಯಲ್ಲಿ ನಿಮ್ಮನ್ನು ಅವರು ಗಮನಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಾಗಾಗಿ ನಿಮ್ಮ
ವ್ಯಕ್ತಿಯಿಂದ ನಿಮಗೆ ಒಂದು ಮೆಸೇಜ್ ಬರೋ ಅಂಥ ಚಾನ್ಸಸ್ ತುಂಬಾ ಇದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿಯಿಂದ ಸಿಂಪಲ್ ಆಗಿ ಮೆಸೇಜ್ ಬರೋ ಅಂಥ ಸಾಧ್ಯತೆ ಇದೆ. ಸ್ಟಾರ್ಟಿಂಗು ಅವರು ಸಿಂಪಲ್ ಆಗಿ ಮೆಸೇಜ್ ಮಾಡೋ ಅಂಥ ಚಾನ್ಸಸ್ಸು ತುಂಬಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹೇಗಿದೆ ಅಂದರೆ ನಿಮ್ಮ ಒಂದು ಬಾಂಧವ್ಯ ಇವಾಗ ನಿಮ್ಮ ವ್ಯಕ್ತಿ ಜೀವನದಲ್ಲಿ ಒಂಟಿತನವಾಗಿ ಬಾಳ್ತಾ ಇದ್ದಾರೆ. ಅಂದರೆ ಈ ಕಡೆನೂ ಬರೋಕ್ಕಾಗ್ತಾ ಇಲ್ಲ, ಆ ಕಡೆನೂ ಬರೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಒದ್ದಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿಯ ಎನರ್ಜಿಯಲ್ಲಿ ಕಾಣ್ತಾ ಇದೆ. ನಂತರದಲ್ಲಿ ನಾನು ಎಲ್ಲೋ ಒಂದು ಕಡೆ ಸಿಗಾಕೊಂಡ್ಬಿಟ್ಟಿದ್ದೀನ ಅನ್ನೋ ರೀತಿಯಲ್ಲೂ ಕೂಡ ಅವರು ಫೀಲ್ನ ಮಾಡ್ತಾ ಇದ್ದಾರೆ. ಆದರೆ ಅವರ ಮನಸ್ಸಿನಲ್ಲಿ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇನ್ನೂ ಕೂಡ ಪ್ರೀತಿ ಇದೆ. ನಿಮ್ಮ ಹತ್ರ ಬರಬೇಕು ಅನ್ನೋದು ತುಂಬ ಸರಿ ಯೋಚನೆಯನ್ನು ಮಾಡ್ತಾರೆ. ಒಂದೊಂದು ಸತಿ ಅವರೇ ತುಂಬಾ ಯೋಚನೆಗೆ ಒಳಗಾಗ್ತಾರೆ. ಎಷ್ಟೋ ದಿನಗಳ ಕಾಲ ನಿಮ್ಮನ್ನು ಮಾತಾಡಬೇಕು ಅಂತ ಮೆಸೇಜ್ ಮಾಡಿ ಮತ್ತೆ ಅವರು ಆ ಮೆಸೇಜ್ನ ಡಿಲೀಟ್ ಮಾಡಿರೋದು ಉಂಟು. ಹಾಗಾಗಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಬರ್ತಾರೆ. ಆದರೆ ತಾಳ್ಮೆ ಬೇಕು. ಅವರು ಕೂಡ ಸ್ವಲ್ಪ ಹೀಲ್ ಆಗಬೇಕು ಅನ್ನೋದು ಇಲ್ಲಿ ಯೂನಿವರ್ಸ್ ಮೆಸೇಜ್ ಆಗಿದೆ. ಹಾಗಾಗಿ ಸ್ವಲ್ಪ ದಿನ ಕಾಯಿದ್ರೆ ಖಂಡಿತ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಬರ್ತಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಆಗಿದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.